ಸಿನಿಮಾ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಉಮಾಶ್ರೀ ಅವರು ಮತ್ತು BC ಪಾಟೀಲ್ ಅವರು ಸಾಕಷ್ಟು ಮಾತಾಡಿದ್ದಾರೆ. ಜೊತೆಗೆ ದ್ವಾರಕೇಶ್ ಕೂಡ ತುಂಬ ಅದ್ಭುತವಾಗಿ ಮಾತಾಡಿದ್ರು. ದ್ವಾರಕೇಶ್ ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ, ಅಷ್ಟು ಸುಲಭ ಅಲ್ಲ ಅರಸ್ಕೊಳ್ಳುವಂಥದ್ದು ರಾಜಕೀಯ ರಂಗವನ್ನು ಅನ್ನುವಂಥದ್ದು. ಹೀಗಾಗಿ ನನ್ನ ಸ್ಥಿತಿ ಕೂಡ ಹೋದೇ ಪುಟ್ಟ ಬಂದೇ ಪುಟ್ಟ ಅನ್ನಂಗೆ ಆಗ್ಬಿಡ್ತು ಅನ್ನುವಂಥದ್ದು. ಆದರೆ ಇವರಿಬ್ಬರು ಇದಕ್ಕೆ ಅಪವಾದ ಇವರು. ಯಾಕಂದರೆ ಮೇಡಮ್ ಹೇಳ್ತಾ ಇದ್ರು, ನಾನು ಅಲ್ಲಿಂದ ಕಾಲು ಕಿತ್ತು ಬಿಡ್ತೀನಿ ಅಂತಲೇ ಜನ ಭಾವಿಸಿದ್ರು. ಆದರೆ ಇಲ್ಲ, ಅದು ನಮಗೆ ಬಣ್ಣ ಹಚ್ಚೋದು ಗೊತ್ತು, ನಟನೆ ಮಾಡೋದು ಗೊತ್ತು, ಜೊತೆಗೆ ಜನಗಳ ಮಧ್ಯದಲ್ಲಿ ನಿಂತ್ಕೊಂಡು ದುಡಿಯೋದು ಗೊತ್ತು ಅನ್ನುವಂಥದ್ದು. ನೀವು ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅಷ್ಟು ಸುಲಭ ಏನಿರಲಿಲ್ಲ ಅಂತ. ಇಲ್ಲ, ಆವಾಗಲೂ ಕೂಡ ನಮಗೆ ಪ್ರಾರಂಭದಲ್ಲಿ ಅಪೋಸಿಷನ್ ಪಾರ್ಟಿ ಇವರೆಲ್ಲ ಭಾಳ ಟೀಕೆ ಮಾಡಿದ್ರು. ಇವರು ಸಿನಿಮಾದಲ್ಲಿ ಬಣ್ಣ ಹಚ್ಕೊಂಡವರು, ಡ್ಯಾನ್ಸ್ ಮಾಡಿದವರು, ಈ ಜನರ ಮುಂದೆ ಬಂದು ನಿಲ್ತಾರ, ಇವ್ರಿಗೆ ಇಲ್ಲಿ MLA ಮಾಡಿದ್ರೆ ನಾಳೆ ಬಿಟ್ಟು ಓಡೋಗ್ಬಿಡ್ತಾನೆ ಅಂತ. ಈಗ ಉಮಾಶ್ರೀ ಅವರು ಹೇಳಿದ್ರೆ ಬಿಟ್ಟು ಓಡೋಗ್ಬಿಡ್ತಾರೆ, ಇವ್ರನ್ನ ನಿಲ್ಲೋದಿಲ್ಲ. ಆಮೇಲೆ ನಾನು ಒಂದು ಮನೆ ಬಾಡಿಗೆ ತಗೊಂಡಿದ್ದೆ, ಈಗೇನೋ ಬಾಡಿಗೆ ಮನೇಲಿದ್ದಾನೆ, ನಾಳೆ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಓಡೋಗ್ಬಿಡ್ತಾನೆ ಅಂತ ಹೇಳಿದ್ರು. ಆದರೆ ಅವರು, ನಾನು ಹೇಳಿದೆ, ಅವರು ಏನು ಆಪಾದನೆ ಮಾಡಿದರು, ಏನು ಟೀಕೆ ಟಿಪ್ಪಣಿಗಳು ಮಾಡಿದರು, ಅದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ, ನಿಮ್ಮ ಟೀಕೆ ಟಿಪ್ಪಣಿಗಳು ಸರಿಯಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ನಡವಳಿಕೆ ಮೂಲಕ, ನಮ್ಮ ನಡವಳಿಕೆ ನಟನೆ ಮೂಲಕ ಅಲ್ಲ, ನಡವಳಿಕೆ ಮೂಲಕ ನಾವು ಅವರಿಗೆ ಪ್ರೂವ್ ಮಾಡಿ, ಒಂದು ಸರಿ ಅಲ್ಲ ಎರಡನೇ ಬಾರಿ ಕೂಡ ಗೆಲ್ಲಬೇಕಾದ್ರೆ ಅದು ನಮ್ಮ ನಡವಳಿಕೆ ಮತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ, ನನ್ನ ಕ್ಷೇತ್ರದಲ್ಲಿ ಸಮಾಜದ ಕಟ್ಟಕಡೆಯ ಜನರನ್ನು ಕೂಡ ನಾವು ಧ್ವನಿ ಕೊಡೋಂಥ ಕೆಲಸವನ್ನು, ಒಂದು ಪ್ರೀತಿಯಿಂದ ಮಾತಾಡಿಸೋಂಥದ್ದು. ಇವರೇನು ಕೈಗೆ ನಿಲ್ಕದ ನಕ್ಷತ್ರಗಳು ಅಂತ ಅವ್ರೇನು ಅಂದ್ಕೊಂಡಿದ್ರು. ಈಗ ಆ ಥರ ಅಲ್ಲಪ್ಪ, ಇವರು ನಮ್ಮ ಹತ್ರ ಇರೋಂಥವ್ರು, ನಮ್ಮ ಜೊತೆಗೆ ಬೆರೆತೋಗೋಂಥವ್ರು, ಇಷ್ಟು ವರ್ಷ ಮಾಡಿದವ್ರಿಗಿಂತ ಇವರು ವಿಭಿನ್ನವಾಗಿದ್ದಾರೆ ಅಂತ ನಾವು ತೋರಿಸಿದಾಗ ಇವತ್ತು ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ. ನಿಜ. ಅದರಲ್ಲೂ ಎರಡನೇ ಬಾರಿ ಗೆದ್ದಿದ್ದಿದೆಯಲ್ಲ, ಅದು ಅಷ್ಟು ಹುಡುಗಾಟ. ಒಂದನೇ ಬಾರಿ ನಮ್ಮದು ಗ್ಲಾಮರ್ ಅಂತ ಸ್ವಲ್ಪ ಹೇಳ್ಬೋದು, ಗ್ಲಾಮರ್ ವರ್ಕ್ ಆಗಿರ್ತದೆ, ಅದ್ರ ಜೊತೆಗೆ ಪಾಪ್ಯುಲಾರಿಟಿ ಇದೆಲ್ಲ ಬಂದಿದೆ. ಆದರೆ ಎರಡನೇ ಬಾರಿ ಗೆಲ್ಲೋದಿದೆಯಲ್ಲ, ಅದು ನಿಜವಾಗೂ ನಾವು ಇದ್ದಂಥ ಟರ್ಮಲ್ಲಿ ಕೆಲಸ ಮಾಡಿ, ಏನು ಕೆಲಸ ಮಾಡಿರ್ತೀವಿ, ಯಾವ ರೀತಿ ಜನರಿಗೆ ಸ್ಪಂದಿಸಿರ್ತೀವಿ, ಅದರ ರಿಸಲ್ಟು ಎರಡನೇ ಚುನಾವಣೆ. ರಾಜಕೀಯದಲ್ಲಿ ಉಳಿಬೇಕು ಅಂತಂದ್ರೆ ಅದೇ ಮುಖ್ಯ. ಆಮೇಲೆ ದ್ವಾರಕೇಶ್ ಅವರು ಒಂದು ಮಾತು, ಭಾಳ ಒಳ್ಳೆ ಮಾತನ್ನು ಹೇಳಿದರು. ಚಪ್ಪಾಳೆ ಮೂಲಕ ಗೆದ್ದು ಬಂದಂಥವ್ರು ಅವರ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಭಾಳ ಅದ್ಭುತವಾದಂಥ ಒಂದು ಮಾತನ್ನು ಅವ್ರು ಹೇಳಿದರು. ಅದನ್ನೇ ನಾವು ಮಾಡಿದ್ದಕ್ಕೆ, ಚಪ್ಪಾಳೆ ಅಭಿಮಾನದಿಂದ ಗೆಲ್ಲಿಸಿದಾಗ ಅವರ ಚಪ್ಪಾಳೆ ಅಭಿಮಾನವನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿ ನಾವು ಮತ್ತೆ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಎಸ್ ಸರ್. ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಬನ್ನಿ, ಈಗ ಖ್ಯಾತ ಹಿರಿಯ ಕಲಾವಿದರು ಶ್ರೀನಾಥ್ ಇದ್ದಾರೆ. ಶ್ರೀನಾಥ್ ಕೂಡ MLC ಆಗಿ ಸೇವೆ ಸಲ್ಲಿಸಿರುವಂಥವ್ರು. ಶ್ರೀನಾಥ್ ಅವರೇ, ಏನು ಹೇಳ್ತೀರಿ ತಾವು? ಬಹುಶಃ ಈ ಚರ್ಚೆನ ತಾವು ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಅಂದರೆ ರಾಜಕೀಯಕ್ಕೆ ಬರ್ತಿರುವಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗಿದೆ, ಜೊತೆಗೆ ಅವ್ರನ್ನ ಬರ್ಮಾಡ್ಕೊಳ್ಳುವಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಈ ಕಾಲದಲ್ಲಿ. ಏನಂತೀರಿ? ಸಿನಿಮಾದವ್ರನ್ನ ಅಂತ, ಸಿನಿಮಾದವರಾಗಿ ಜನರ ಮನಸ್ಸಲ್ಲಿ ನಾವು ಉಳಿದಿರ್ತೀವಲ್ಲ, ಹಾಗಾಗಿ ನಾವು ರಾಜಕೀಯಕ್ಕೆ ಬಂದಾಗ ಬಹುಶಃ ನಮ್ಮನ್ನ ಇಷ್ಟ ಮಟ್ಟಿಗೆ ಬೆಳೆಸಿದಂತ ಜನಕ್ಕೆ ಸರ್ಕಾರದ ಕಡೆಯಿಂದಲೂ ಏನಾದ್ರು ಮಾಡಿಸಬಹುದಾದ್ರೆ ಅದಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ನಿಜ. ಹಾಗೆ ರಾಜಕೀಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನೆಲ್ಲ ಗಮನಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯಿಸುವಂತ ಮನಸ್ಸಿರೋ ಕಲಾವಿದ್ರು ರಾಜಕೀಯಕ್ಕೆ ಬರಬೇಕು. ಕಲಾವಿದರಾಗಿ ರಾಜಕೀಯ ಯಾಕೆ ಬೇಕು ಅಂತ ಬಿಟ್ಬಿಟ್ರೆ ಜನದ ಸರ್ಕಾರದ ಮಧ್ಯೆ ಕೊಂಡಿಯಾಗುವಂತದ್ದು ಈ ಕಲಾವಿದರಿಗೆ ಸ್ವಲ್ಪ ಸುಲಭ ಆಗುತ್ತೆ ಬೇರೆಯವ್ರಿಗಿಂತ. ಅಲ್ಲ, ಇಲ್ಲಿ ಏನಾಗಿದೆ ಅಂತಂದ್ರೆ ಶ್ರೀನಾಥ್ ಅವರೇ, ನಮ್ಮ ಜೊತೆಗೆ ಉಮಾಶ್ರೀ ಅವರು ಇದ್ದಾರೆ, BC ಪಾಟೀಲ್ ಇದ್ದಾರೆ, ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಕಲಾವಿದರಿಗೆ ಬರ್ಲಿಕ್ಕೆ ಬಹಳ ಸುಲಭ, ಬಂದ ಮೇಲೆ ಈ ರಾಜಕೀಯವನ್ನು ಅರಸ್ಕೊಳ್ಳೋದು ಬಹಳ ಕಷ್ಟ ಅಂತ. ನಾವು ಸಿನಿಮಾದಲ್ಲಿ ಅನೇಕ ಕಥೆಗಳು, ಅನೇಕ ನಮ್ಮ ಪಾತ್ರಗಳನ್ನೇ ಅರಗಿಸ್ಕೊಂಡಿರುವಾಗ ಇದನ್ನ ಅರಗಿಸ್ಕೊಳ್ಳೋದು ಕಷ್ಟ ಆಗಲ್ಲ. ಯಾಕಂದ್ರೆ ಬರುವಾಗ್ಲೇ ಯಾವ್ದ್ಯಾವ್ದು ಹೇಗೆ ಅನ್ನೋದು ನಮಗ್ ಗೊತ್ತಿರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೇ ಬಂದಿರ್ತೀವಿ. ನಮ್ಮ ಮನಸ್ಥಿತಿನ ಅದಕ್ಕೆ ಸರಿಯಾಗಿ ಇಟ್ಕೊಂಡು ನಾವು ಬಂದಾಗ ಅರಗಿಸ್ಕೊಳ್ಳೋದು ಕಷ್ಟ ಅಂತ. ಯಾಕಂದ್ರೆ ಒಬ್ಬ ಸಿನಿಮಾ ಕಲಾವಿದ ರಾಜಕೀಯಕ್ಕೆ ಬಂದ ತಕ್ಷಣ ನನಗೆ ಅತ್ಯುನ್ನತವಾದ ಪದವಿನೇ ಬೇಕು, ಪದವಿ ಸಿಕ್ಕಿದ್ರೆ ನಾ ಜನರಿಗೆ ಹೆಲ್ಪ್ ಮಾಡ್ಬೋದು, ಇವೆಲ್ಲ ತಪ್ಪಾಗ್ತದೆ. ನಮಗೆ ಸಿಕ್ಕ ಅವಕಾಶನೇ ಉಪಯೋಗಿಸ್ಕೊಂಡು ನಮ್ ಕೈಲಾದ ಮಟ್ಟಿಗೆ ನಾವು ಜನಕ್ಕೆ ಏನಾದ್ರು ಮಾಡಿದ್ರೆ, ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದಂತ ಜನಕ್ಕೆ ನಾವು ಕೃತಜ್ಞತೆ ಅರ್ಪಿಸೋದು ಈ ಕೆಲಸಗಳ ಮೂಲಕ ಆಗ್ಬೋದು. ಆವಾಗ ನಾವು ಬೆಳೆದಿದ್ದಕ್ಕೂ ಅವ್ರು ನಮ್ಮನ್ನ ಬೆಳೆಸಿದ್ದಕ್ಕೂ ಒಂದು ಅರ್ಥ ಬರುತ್ತೆ, ನಮಗೂ ಒಂದು ಜೀವನ ಸಾರ್ಥಕ ಆಗುತ್ತೆ. ಅಲ್ಲ, ಈ ಕೆಲವ್ರನ್ನ ಹೊರತುಪಡಿಸಿದ್ರೆ ಶ್ರೀನಾಥ್ ಅವರೇ, ತಾವು ಕೂಡ ಗಮನಿಸಿದಿರಿ, ಕೆಲವ್ರನ್ನ ಹೊರತುಪಡಿಸಿದರೆ ಇಲ್ಲಿ ಬಂದು ಸಕ್ಸಸ್ ಆಗಿರುವಂತವ್ರು, ಸಮಾಜ ಸೇವೆ ಮಾಡ್ತಿರುವಂತವ್ರು ಈ ಮುಖಾಂತರ ಬಹಳ ಕಡಿಮೆ ಏನು ಅಂತ? ಕಡಿಮೆ ಇದ್ದಾರೆ. ಯಾಕೆಂದ್ರೆ ಕೆಲವರು ನಮ್ಗೆ ಯಾಕೆ ಬೇಕದು, ನಮ್ಗೆ ಇದೇ ಸಾಕು ಅಂತ ಅನ್ಕೊಂಡ್ಬಿಡ್ತಾರೆ. ನಿಜ. ಇವಾಗ ಜೀವನದಲ್ಲಿ ಇದು ಸಾಕು ಅಂತ ಅನ್ಕೊಂಡ್ಬಿಟ್ರೆ ಆಮೇಲೆ ಬೇಕು ಅನ್ನೋದು ಇರೋದೇ ಇಲ್ಲ. ನಿಜ.
ನಾವು ಇಷ್ಟು ವರ್ಷ ನಾವು ಕಲಾವಿದಾಗ್ಬೋದು, ನಮ್ಗೆ ಇನ್ಯಾಕೆ ಅಂದ್ಬಿಟ್ರೆ 4 ಗೋಡೆ ಮಧ್ಯಾಹ್ನ ನಾವು ಕೂತ್ಕೋಬೇಕಾಗ್ತದೆ. ನಾವು ಇಡೀ ಜೀವನ, ಇವಾಗ ನಾನು ಸಿನಿಮಾಗೆ ಸೇರಿ 45 ವರ್ಷ ಆಯ್ತು. 45 ವರ್ಷ ಜನ ನನ್ನ ಅಷ್ಟು ವಿಶ್ವಾಸ ಬೆಳೆಸ್ಕೊಂಡ್ರು, ಇವತ್ತು ಅದೇ ವಿಶ್ವಾಸ ತೋರಿಸ್ತಾ ಇದ್ದಾರೆ. ಆ ವಿಶ್ವಾಸ ತೋರಿಸೋಷ್ಟು 45 ವರ್ಷ ಅವರ ವಿಶ್ವಾಸ ಕೊಟ್ಟ ಮೇಲೆ ನಾವು ಅವ್ರಿಗೇನಾದ್ರೂ ಮಾಡ್ಲೇಬೇಕು. ವೈಯಕ್ತಿಕವಾಗಿ ನಮಗ್ ಮಾಡಕ್ ಆಗದೆ ಇರ್ಬೋದು, ಆ ಶಕ್ತಿ ದೇವ್ರು ಕೊಟ್ಟಿಲ್ದೇ ಇರ್ಬೋದು. ಆದ್ರೆ ಈ ಒಂದು ಇದರಲ್ಲಿ ನಾವು ರಾಜಕೀಯಕ್ಕೆ ಅಂತ ಬಂದಾಗ, ಅದು ಯಾವುದೇ ಪಕ್ಷವಾಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ನಮ್ಮ BJP ಆಗ್ಲಿ, ಯಾವುದೇ ಆಗ್ಲಿ, ಅದರ ಮುಖಾಂತರ ಜನರ ಭಾವನೆನ ನಾಯಕರುಗಳ ಮನಸ್ಸಿಗೆ ತಗೊಂಡ್ಬಂದು ಅದರಿಂದ ಏನಾದ್ರು ಪರಿಹಾರ ಕೊಡಿಸುವಂತ ಅಲ್ಪ ಸ್ವಲ್ಪ ಆಗ್ಬೋದು. ನಾವು ಮಾಡೋದು 5% ಇರ್ಬೋದು, ಆದ್ರೆ ಆ 5% ನಾವು ಮಾಡದೆ ಹೋದ್ರೆ ತಪ್ಪಾಗ್ತದೆ. ನಮ್ಮ ಪ್ರಯತ್ನ 100ಕ್ಕೆ ಇರ್ಬೇಕು. ಎಷ್ಟು ಸಿಕ್ಕಿದ್ರು ಅಷ್ಟು ನಾವು ಸಂತೋಷ ಪಡಬೇಕು. ಇದು ನನ್ನ ಭಾವನೆ, ನನ್ನ ಮನಸ್ಥಿತಿ. ಅಲ್ಲ ಹೋಲಿ, ಈಗ ನೀವೇನೀಗ ರಾಜಕೀಯದಲ್ಲಿ ಕಳೆದಿದ್ದೀರಿ, ಆ ದಿನಗಳು ನಿಮಗೆ ತೃಪ್ತಿ ನೀಡಿದ್ಯಾ? ನನಗೆ ಮನುಷ್ಯ ತೃಪ್ತಿ ನೀಡ್ಬಿಡ್ತು ಅಂದ್ರೆ ಅವತ್ತು ಅವ್ನು ರಿಟೈರ್ ಆಗ್ಬಿಡ್ಬೇಕು. ತೃಪ್ತಿ ಇದ್ದಿದ್ರಲ್ಲಿ ಪಟ್ಕೊಂಡು ಜಾಸ್ತಿ ತೃಪ್ತಿಗೆ ಆಸೆ ಪಟ್ಟು ಅದನ್ನ ಸಾರ್ಥಕ ಪಡಿಸೋದು ಹೇಗೆ ಅಂತ ಯೋಚನೆ ಮಾಡಿ ಅದರ ಕಡೆಗೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋದ್ರೆ ಮನುಷ್ಯನ ಜೀವನ ಸಾರ್ಥಕ ಆಗುತ್ತೆ. ಸೊ ಹಾಗಾದ್ರೆ ಇನ್ನೂ ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಇದೆ ಅಂತ ತಾವು ಅಂದ್ಕೋತಾ ಇದೀರಿ ಹಾಗಾದ್ರೆ? ಖಂಡಿತ ಸರ್, ಮನುಷ್ಯ ಯಾವತ್ತೂ ಆಶಾವಾದಿಯಾಗಿರ್ಬೇಕು. ನಿಜ ನಿಜ. ಮುಗ್ದೋಯ್ತು ಅನ್ಕೊಂಡ್ಬಿಟ್ರೆ ಹೇಗೆ? ನಿಜ ನಿಜ ನಿಜ. ಖಂಡಿತ ನನ್ನ ಆಸ್ಪಿರೇಷನ್, ನನಗೆ ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಇದೆ. ಆ ಭವಿಷ್ಯನ ನಾವು ರೂಪಿಸ್ಕೊಳ್ಳೋದು ನಮ್ಮ ಕೈಲೂ ಇದೆ. ಒಳ್ಳೆ ಮಾತನ್ನು ಹೇಳಿದ್ರಿ. ಯಾಕಂದ್ರೆ ಈ ರಾಜಕೀಯ ಜಂಜಾಟದಲ್ಲಿ ಸಿಕ್ಕಾಕೊಂಡು ಜಯಿಸ್ಲಿಕ್ಕೆ ಈಗಾಗಲೇ ಮತ್ತೆ ಬಹಳ ಮುನ್ನುಗ್ತಿರುವಂತ ಇಬ್ಬರು ಮಹಾನುಭಾವರಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಾರೆ ನನ್ನ ಇದರಲ್ಲಿ. ಅವರು ಹೋರಾಟದಿಂದಲೇ ಬಂದಿರುವಂತವ್ರು, ಹೋರಾಟದಿಂದಲೇ ಮುಂದುವರಿತಾ ಇದ್ದಾರೆ. ನೀವು ಕೂಡ ಇದೇ ಮಾತು ಹೇಳ್ತಾ ಇದ್ದೀರಿ. ಆ ಹೋರಾಟ ಮಾಡ್ತಿರೋರಿಗೆ ಆ ಹೋರಾಟ ಮಾಡಿದ್ದು ಸಾಕ ಅಂತ ಅನ್ಕೊಳ್ಳೋದಕ್ಕಿಂತ, ಹೋರಾಟ ಅನ್ನೋದಕ್ಕಿಂತ ನಮ್ಮ ಆಸೆನ ಪೂರೈಸ್ಕೊಳಕ್ ನಾ ಹೆಜ್ಜೆ ಇಡ್ತಾ ಇದ್ದೀನಿ ಅನ್ನೋ ನಂಬಿಕೆಯಿಂದ ಅವ್ರ ಹೆಜ್ಜೆ ಇಟ್ರೆ, ಅವ್ರ ಹೆಜ್ಜೆ ತಪ್ಪು ಅಂತ ಹೇಳೋಕೆ 100 ಜನ ಇರ್ತಾರೆ. ನಿಜ ನಿಜ ನಿಜ. ನಾನಿರೋ ಹೆಜ್ಜೆ ತಪ್ಪು ಅಂತ ಹೇಳಕ್ 100 ಜನ ಇರ್ತಾರೆ. ಆದ್ರೆ ನಾ ಸರಿ ಹೆಜ್ಜೆ ಇಟ್ಟಾಗ ಇದು ಸರಿ ಹೆಜ್ಜೆ ಅಂತ ಹೇಳೋದಕ್ಕೆ 3-4 ಜನ ಇದ್ರೆ ಸಾಕು. ನಿಜ ಸರ್. ನನ್ನ ಕೊನೆ ಪ್ರಶ್ನೆ ಕೇಳ್ತೀನಿ ನಿಮಗೆ. ಕಲಾವಿದರು ಬಣ್ಣ ಹಚ್ಕೊಂಡು ಆಕ್ಟಿಂಗ್ ಮಾಡಿ ಜೊತೆಗೆ ಜನಗಳನ್ನ ರಂಜಿಸೋದ್ರ ಜೊತೆಗೆ ಜನಗಳಿಗೆ ಒಂದು ಸಮಾಜವನ್ನು ಒಂದಿಷ್ಟು ಒಳ್ಳೆ ದಾರಿ ಕಡೆಗೆ ಹೋಗ್ಲಿಕ್ಕೂ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ನಿಜ. ಆದ್ರೆ ರಾಜಕೀಯಕ್ಕೆ ಬಂದು ಏನಾದರೂ ಸಮಾಜವನ್ನ ಬದಲಾಯಿಸುವಂತ ಶಕ್ತಿ ಇದೆ ಅಂತ ಅನ್ಸುತ್ತೆ ತಮಗೆ? ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಅವಾಗ ಏನು ಇರೋದೇ ಇಲ್ಲ. ಇದೆ, ಅದಕ್ಕೋಸ್ಕರ ನಾವು ಪ್ರಯತ್ನ ಪಡ್ಲೇಬೇಕು. ನಾನ್ ನಿಮ್ಗೆ ಹೇಳದ್ನಲ್ಲ, ನಾನ್ 100ಕ್ಕೆ ಪ್ರಯತ್ನ ಮಾಡ್ತೀನಿ, ನನಗೆ 5 ಸಿಕ್ಕಿದ್ರು ನನ್ ಸಂತೋಷ. 95 ಸಾಧಿಸೋದಕ್ಕೆ ನಾನು ಹೆಜ್ಜೆ ಇಡಬೇಕು ಅಂತ ಅನ್ಕೋತೀನಿ. ಓಕೆ ಸರ್, ನಿಮ್ಮ ಕನಸುಗಳನ್ನು ನೀವು ಮುಟ್ಟಂಗಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಸೊ ಹಿರಿಯ ಕಲಾವಿದರು ಶ್ರೀನಾಥ್ ಹೇಳಿದಂತೆ ಮಾತನ್ನು ಕೇಳಿದ್ರಿ. ಇದಕ್ಕೆ ಸಂಬಂಧಪಟ್ಟ ಉಮಾಶ್ರೀ ಅವರು ಮತ್ತು BC ಪಾಟೀಲ್ ಏನು ಹೇಳ್ತಾರೆ ಕೇಳೋಣ. ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಒಂದು ಪುಟ್ಟ ವಿರಾಮ.